ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಿಮಗೆಲ್ಲ ನಾಟಿ ಕೋಳಿನಲ್ಲಿ ಒಂದು ನಾಟಿ ಸ್ಟೈಲು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅನ್ನೋ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಒಂದು ಪ್ಯೂರ್ ನಾಟಿ ಕೋಳಿ. ಇಲ್ಲಿ ನಾನು 1.5 kg ಆಗುವಷ್ಟು ನಾಟಿ ಕೋಳಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ನಾನು ಧನಿಯಾನ ತೊಗೊಂಡಿದ್ದೀನಿ. ಅದಾದಮೇಲೆ ನಾಟಿ ಈರುಳ್ಳಿನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ 2 ಗಡ್ಡೆ ಬರುತ್ತಲ್ಲ ಅದ್ರ ಸಮ ಪ್ರಮಾಣ. ಅದಾದಮೇಲೆ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ. ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಹಸಿ ಮೆಣಸಿನ್ಕಾಯಿ. ಅದಾದಮೇಲೆ ಬೆಳ್ಳುಳ್ಳಿ ಒಂದು 12 ಎಸಳು, ಶುಂಠಿ ಒಂದು 5, ಕಡಲೆಪಪ್ಪು ಒಂದು 3 ಟೇಬಲ್ ಸ್ಪೂನು, ಗಸಗಸೆ 1 ಟೇಬಲ್ ಸ್ಪೂನು, ಲವಂಗ ಒಂದು 3, ಚಕ್ಕೆ ಒಂದು 3, ಆಮೇಲೆ ಮತ್ತೆ ನಾಟಿ ಈರುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ ನನಗೆ ಅರ್ಧ ಚಿಪ್ಪು ತೆಂಗಿನಕಾಯಿ ತುರಿನಲ್ಲಿ ಹಾಲನ್ನು ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಒಗ್ಗರಣೆಗೆ ಅಂತ ನಾಟಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದ್ಮೇಲೆ ನಾವೇನೇನು ಇಟ್ಕೊಂಡಿದ್ವಲ್ಲ ಹುರ್ಕೊಳ್ಳೋದಕ್ಕೆ ಅಂತ ಈರುಳ್ಳಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, 2 ಹಸಿ ಮೆಣಸಿನ್ಕಾಯಿ, ಧನಿಯಾ ಇದೆಲ್ಲನೂ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕಂದರೆ ಇನ್ ಕೇಸ್ ನಾವು ಹೈ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಧನಿಯಾ ಇದೆಯಲ್ಲ ಅದು ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಸೀತಂಗೆ ಆಗಿಬಿಡುತ್ತೆ, ಬೇರೆ ಯಾವುದೂ ಫ್ರೈ ಆಗಿರಲ್ಲ. ಅದು ಮಾತ್ರ ಬೇಗ ಫ್ರೈ ಆಗಿ ಸೀತ್ಬಿಟ್ರೆ ಮತ್ತು ಮಸಾಲೆ ಕೂಡ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾನೇನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ನಲ್ಲ ನಾಟಿ ಈರುಳ್ಳಿ, ಒಂದು ಚಿಕ್ಕ ಗಡ್ಡೆ ಅಷ್ಟು ಬರುತ್ತೆ ನಾರ್ಮಲ್ ಈರುಳ್ಳಿನಲ್ಲಿ, ಆ ಒಂದು ಸಮ ಪ್ರಮಾಣದಲ್ಲಿ ನಾಟಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಅದು ಆ ಕಡೆ ಆ ಈರುಳ್ಳಿ ಕೂಡ ಒಗ್ಗರಣೆ ಒಂದು ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆನೂ ಫ್ರೈ ಮಾಡಿಸ್ಕೊತ. ಯಾಕಂದರೆ ನಾವು 2 ಕಡೆನೂ ಈ ಥರ ಮಾಡೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಸೊ ಯಾಕಂದರೆ ನಾಟಿ ಚಿಕನ್ ಕೋಳಿ ಇದೇನಿದೆಯಲ್ಲ ಇದು ಅಷ್ಟು ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಅದಕ್ಕೋಸ್ಕರ. ಸೊ ಆ ಕಡೆ ಅದು ಫ್ರೈ ಆಗ್ತಾ ಅಷ್ಟೊತ್ತಿಗೆ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ನಲ್ಲ ಅದು ಫ್ರೈ ಆಗಿತ್ತು. ಸೊ ನಾನು ಏನು ಒಂದು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀರನ್ನೆಲ್ಲ ತೆಗೆದು ಬರೀ ಚಿಕನ್ನ ಮಾತ್ರ ನೀಟಾಗಿ ಹಾಕ್ಕೊಂಡು ಅದನ್ನು ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಈ ಕಡೆ ನಾವೇನು ಒಂದು ಫ್ರೈ ಅದೆಲ್ಲ ಆಗಿತ್ತಲ್ವ, ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ನಾವಿಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಬೇಕು. ಅದನ್ನೇನು ಮತ್ತೆ ಫ್ರೈ ಮಾಡೋಷ್ಟಿಲ್ಲ, ಯಾಕಂದರೆ ಆಲ್ರೆಡಿ ತವ ಕೂಡ ಬಿಸಿ ಇರುತ್ತಲ್ವ, ಪ್ಯಾನ್ ಬಿಸಿ ಇರುತ್ತೆ. ಸೊ ಎಲ್ಲನೂ ಅದ್ರ ಜೊತೆಗೆ ಇದೇನಿದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಅದಾದಮೇಲೆ ಮಿಕ್ಕಿದ್ದೇನು ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಗಸಗಸೆ, ಕಡಲೆಪಪ್ಪು, ಚಕ್ಕೆ, ಲವಂಗ ಎಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೋಬೇಕು. ಇದನ್ನೇನು ಫ್ರೈ ಮಾಡ್ಕೊಳೋಷ್ಟಿಲ್ಲ, ಜಸ್ಟ್ ಆ ಒಂದು ಬಿಸಿ ಜೊತೆಗೆ ಇದನ್ನು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ಅದು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಅದು ತಣ್ಣಗಾಗೋಷ್ಟರಲ್ಲಿ ನಾನು ಇಲ್ಲಿ ಚಿಕನ್ ಹಾಕ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಅರಿಶಿನ ಮತ್ತು ನಮ್ಮ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ ಮತ್ತೆ ನಾವು ಹಾಕ್ಕೋಬೋದು ಬೇಕಾದರೆ, ಜಾಸ್ತಿ ಆಗಿಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡೋಣ. ಯಾಕಂದರೆ ಇದು ಉಪ್ಪು ಹಾಕಿದಾಗ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚಿಕನಲ್ಲಿ. ಆಗ ಅದು ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ 20% ಆದರೂ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಒಂದು ಹಸಿ ಸ್ಮೆಲ್ ಏನಿರುತ್ತಲ್ಲ ಅದ್ರದ್ದು ಹೋಗುತ್ತೆ. ಸೊ ಸುಮ್ಮನೆ ಹಾಗೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಬಿಟ್ಬಿಡೋಣ. ನಾವೇನು ವಿಜಿಲ್ನ ಹಾಕ್ಸೋದು ಬೇಡ, ಜಸ್ಟ್ ಹಾಗೆ ಮುಚ್ಚಿಬಿಟ್ಟು ಅಷ್ಟೊತ್ತಿಗೆ ಇದೇನು ನಾವು ಹುರ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣದಾಗಿ ಒಂದು ಪೇಸ್ಟ್ ರೀತಿಯಲ್ಲಿ ನಾವು ಇದನ್ನು ರುಬ್ಕೊಂಬರಬೇಕು. ಯಾಕಂದರೆ ಒಂದು ಮಸಾಲೆ ಏನಿರುತ್ತಲ್ಲ ಅದನ್ನು ನಾವು ಒಂದು ನುಣ್ಣಗೆ ರುಬ್ಕೊಂಡಾಗ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಯಾವ ಥರ ಒಂದು ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಅಂತ. ಸೊ ಇದು ಬಂದುಬಿಟ್ಟು ನಾಟಿ ಕೋಳಿನಲ್ಲಿ ನಾವು ತೊಗೊಂಬಂದರೆ ಇದನ್ನು ನಾವೇ ಮನೆಯಲ್ಲಿ ಕ್ಲೀನ್ ಮಾಡ್ಕೊತೀವಿ, ಕಟ್ ಮಾಡಿಕೊಂಡು ನಮ್ಮ ಮನೆಯವರೇ ಮಾಡ್ತಾರೆ. ಸೊ ಆಗ ನಮಗೆ ಈ ಒಳಗಡೆ ಏನು ಲಿವರು, ಮೊಟ್ಟೆ ಸಾರ ಅಂತೆಲ್ಲ ಇರುತ್ತೆ ಅಲ್ವಾ, ಅದು ನಮಗೆ ಸಿಗುತ್ತೆ. ನಾವು ಅದೇ ಶಾಪಲ್ಲಿ ಕ್ಲೀನ್ ಮಾಡಿಸಿದ್ರೆ ಅವರು ಅದನ್ನೆಲ್ಲ ವೇಸ್ಟ್ ಅಂತ ತೆಗ್ದಾಕ್ಬಿಡ್ತಾರೆ, ಕೆಲವೊಂದು ಸತಿ ಕೊಡ್ತಾರೆ, ಕೊಡಲ್ಲ. ಸೊ ಅದೆಲ್ಲ ಇರುತ್ತೆ. ಬಟ್ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನು ಮಕ್ಕಳಿಗೆ ಕೊಡ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಅದ್ರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಅದನ್ನೇನಿಲ್ಲ, ಜಸ್ಟ್ ಉಪ್ಪು ಖಾರ ಹಾಕಿ ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸೋಕ್ಕೆ ಇಟ್ಟಿದ್ದೆ. ಅದು ಬೆಂದ ಮೇಲೆ ನಾನೇನು ಮಸಾಲ ಸಾಂಬಾರಿಗೆ ರುಬ್ಬಿದ್ನಲ್ಲ ಅದೇ ಮಸಾಲಾನ ಅದಕ್ಕೂ ಒಂದು 2-3 ಸ್ಪೂನಷ್ಟು ಹಾಕಿ ಅದರಲ್ಲೇ ನಾನು ಅದನ್ನು ಫ್ರೈ ಮಾಡ್ಕೊತೀನಿ. ಸೊ ಅಷ್ಟೊತ್ತಿಗೆ ಇಲ್ಲಿ ಆ ಚಿಕನ್ ನಾನೇನು ಮುಚ್ಚಿಟ್ಟಿದ್ನಲ್ಲ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಕುದೀತಾ ಇತ್ತು. ಅದಾದಮೇಲೆ ನಾನು ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ನಾವಿಲ್ಲಿ ನೀರನ್ನು ಅದೇ ಒಂದು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಬೇಕು. ನಾವಿಲ್ಲಿ ನೋಡ್ಕೋಬೇಕು, ಯಾಕಂದರೆ ಯೂಶಲಿ ಚಿಕನ್ ಸಾಂಬಾರು ಅಂದರೆ ಅದು ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ, ಬಟ್ ತುಂಬಾ ತೆಳ್ಳಗಿರಬಾರ್ದು. ಇದು ನಾನಿಲ್ಲಿ ಮುದ್ದೆ
ಮುದ್ದೆ ಕಾಂಬಿನೇಷನ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ ಈ ಒಂದು ಕ್ವಾಂಟಿಟಿಯಲ್ಲಿ. ಸೊ ನೀವು ನೋಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಹಾಕ್ಕೊಬೇಕು. ಅದಾದಮೇಲೆ ನಾವೇನಿಲ್ಲಿ ತುರಿದಿದ್ದು ಕೊಬ್ಬರಿ ಹಾಲು ತೆಗ್ದಿದ್ವಲ್ಲ, ಆ ಕೊಬ್ಬರಿ ಹಾಲನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡು, ಈಗ ನಾವು ಉಪ್ಪು ಖಾರ ನೋಡಿಕೊಂಡು ಕಡಿಮೆ ಇದ್ದರೆ ಮತ್ತೆ ಉಪ್ಪು ಖಾರ ಹಾಕ್ಕೊಳ್ಬೋದು. ಅದಾದಮೇಲೆ ನಾವಿಲ್ಲಿ ಮುಚ್ಚಿಬಿಟ್ಟು ಒಂದು ಆರು ವಿಷಲ್ನ ನಾನು ಕೂಗಿಸ್ಕೊತೀನಿ, ಯಾಕಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಒಂದು 6 ವಿಷಲ್ ಕೂಗಬೇಕಾಗತ್ತೆ. ಸೊ ಆ ಕಡೆ ಫ್ರೈ ಕೂಡ ಅಷ್ಟೊತ್ತಿಗೆ ರೆಡಿ ಆಗಿತ್ತು. ಇಲ್ಲಿ ನೋಡ್ಬೋದು 6 ವಿಜಿಲ್ ಆಗಿ ಒಂದು ಚಿಕನ್ ಸಾಂಬಾರು ಯಾವ ಥರ ರೆಡಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಘಮ ಘಮ ಅಂತ ಇತ್ತು ಫ್ಲೇವರು. ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ನಾಟಿ ಕೋಳಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾದರೆ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.